ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಲಾಸ್ಟ್ ಪಿಲ್ಲರ್ ಬಗ್ಗೆ ನೋಡ್ಬಿಡೋಣ, ಅಬ್ಸ್ಟ್ರಾಕ್ಷನ್. ಈ ಅಬ್ಸ್ಟ್ರಾಕ್ಷನು ಸುಮಾರು ಜನಕ್ಕೆ ಒಂಥರ ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಯಾಕಂದರೆ ಅರ್ಧ ಗೊತ್ತಿರುತ್ತೆ, ಅರ್ಧ ಸತ್ಯ ಗೊತ್ತಿರಲ್ಲ. ಏನಪ್ಪ ಇದು ಅರ್ಧ ಸತ್ಯ ಗೊತ್ತಿದೆ, ಅರ್ಧ ಸತ್ಯ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಇವಾಗ ಅಬ್ಸ್ಟ್ರಾಕ್ಷನ್ ಅಂದ್ರೇನು, ಅಬ್ಸ್ಟ್ರಾಕ್ಷನ್ ಬೇಸ್ ಕ್ಲಾಸ್ ಅಂದ್ರೇನು, ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದ್ರೆ ನಾನು ನಿನ್ನೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೆ. ಸ್ವಲ್ಪ ಇದ್ರ ಬಗ್ಗೆ ಹಿಂಟ್ ಕೊಟ್ಟಿದ್ದೆ. ಡಕ್ ಟೈಪಿಂಗ್ ಅಂತ ಕೂಡ ಹೇಳಿದ್ದೆ. ನೀವು ಡಕ್ ಟೈಪಿಂಗ್ ಕೇಳೇ ಇರಲ್ಲ, ಆಯಿತಾ? ಇವೆಲ್ಲ ಏನು, ಇದು ಅಬ್ಸ್ಟ್ರಾಕ್ಷನ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫಸ್ಟ್ ರೀಕ್ಯಾಪ್ ಹೋಗ್ಬಿಡ್ಬೇಕಲ್ಲ. ಯಾಕಂದರೆ ನಮಗೆ ಕರೆಕ್ಟ್ ಫ್ಲೋ ಇದೆ. ಇದು ಲಾಸ್ಟ್ ಪಿಲ್ಲರು. ಫಸ್ಟ್ ಪಿಲ್ಲರಿಂದ ಏನೇನು ಮಾಡ್ಕೊಂಬಂದಿದ್ದೀವಿ, ಲಾಸ್ಟ್ ಪಿಲ್ಲರು ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ, ಈ ಕ್ಲಾರಿಟಿ ನಿಮಗೆ ಬಂತು ಅಂದರೆ ನೀವು ಮೆಜಾರಿಟಿ ಆಫ್ ದ ಕೋಡ್ ನೀವು ಆರಾಮ್ಸೆ ಬರಿಬೋದು. ಕ್ಲಾಸ್ ಯೂಸ್ ಮಾಡ್ಕೊಂಡು ಬರೆಯೋದು ಸಖತ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಫಂಕ್ಷನ್ಸಲ್ಲೇ ಎಲ್ಲದೂ ಕೆಲಸ ಆಗಲ್ಲ, ಕ್ಲಾಸಸ್ ಬೇಕು. ಅವಾಗ ಬಂದಿದ್ದ ಕಾನ್ಸೆಪ್ಟೇ ಎನ್ಕ್ಯಾಪ್ಸುಲೇಷನ್. ಯಾವಾಗ ಬೆಸ್ಟಾಗಿ ಕ್ಲಾಸ್ ಹೆಂಗೆ ಬರೆಯೋದು. ಇದಕ್ಕಿಂತ ಮುಂಚೆ ನಾನು ಅಬ್ಸರ್ವ್ ಮಾಡಿದ್ರೆ ನಾನು ಕ್ಲಾಸ್ ಬಗ್ಗೆ ಮಾಡಿದ್ದೀನಿ ವೀಡಿಯೋನ ನೋಡಿ. ನಾನು ಫಸ್ಟು ಕ್ಲಾಸ್ ಬಗ್ಗೆ ಮಾಡಿ ಆಮೇಲೆ ನಿಮಗೆ ಎನ್ಕ್ಯಾಪ್ಸುಲೇಷನಿಗೆ ಬಂದಿದ್ದೀನಿ. ಯಾಕೆ, ಕ್ಲಾಸಲ್ಲೇ 50% ಕೆಲಸ ಆಗ್ತಾಯಿತ್ತು. ಬಟ್ ನಮಗೆ 50% ಬೇಡ, ಬೆಸ್ಟ್ ವೇಯಲ್ಲಿ ಕ್ಲಾಸ್ ಹೆಂಗೆ ಬರೀಬೇಕು ಅಂತ ಬಂದಾಗಲೇ ಎನ್ಕ್ಯಾಪ್ಸುಲೇಷನ್ ಬಂದು ನಾವು ಪ್ರೊಟೆಕ್ಷನ್ ಬಗ್ಗೆ ಥಿಂಕ್ ಮಾಡಿದ್ವಿ. ನಾನು ವೇರಿಯಬಲ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿದಾಗ ಬಂದಿದ್ದ ಕಾನ್ಸೆಪ್ಟೇ ಪ್ರೈವೇಟು ಪಬ್ಲಿಕ್ಕು ಪ್ರೊಟೆಕ್ಟೆಡ್ ಅಂತ ಬಂತು. ಅದಾದಮೇಲೆ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಪ್ರಾಪರ್ಟೀಸ್ ಹೆಂಗೆ ವರ್ಕ್ ಆಗುತ್ತೆ ಅವೆಲ್ಲ ನಿಮಗೆ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ. ಇಲ್ಲೊಂದು ಎಕ್ಸಾಂಪಲ್ ಕೂಡ ಹಾಕ್ಬಿಟ್ಟಿದ್ದೀನಿ. ಒಂದು ಡಾಗ್ ಅಂತ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಆಮೇಲೆ ಸ್ಪೀಕ್ ಅಂತ ಒಂದು ಮೆಥಡ್ ಇದೆ. ಇದೇ ನಾನು ಏನು ಮಾಡ್ತೀನಿ, ಈ ಎಕ್ಸಾಂಪಲ್ನೇ ಡೆವಲಪ್ ಮಾಡ್ತಾ ಹೋಗ್ತೀನಿ ಲಾಸ್ಟ್ ಪಿಲ್ಲರ್ ತನಕ. ನಿಮಗೆ ಅವಾಗ ಕರೆಕ್ಟ್ ಅರ್ಥ ಆಗುತ್ತೆ. ಏನಂತಾರೆ, ಈ ಡಾಕ್ಯುಮೆಂಟ್ ಕೂಡ ನಿಮಗೆ ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಥಿಯರಿ ಕರೆಕ್ಟಾಗಿ ಕೇಳ್ಕೊಂಬಿಡಿ. ಥಿಯರಿ ಇಂಪಾರ್ಟೆಂಟ್. ಫಸ್ಟು ತಲೆ ಓಡಬೇಕು, ಆಮೇಲೆ ನಿಮ್ಮ ಕೈ ಓಡೋದು. ನೋಡಿ, ಸೀನಿಯರ್ ಡೆವಲಪರು ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ಯಾರೂ ಕೋಡ್ ಬರೆಯಲ್ಲ, ಎಲ್ಲರೂ ಥಿಂಕ್ ಮಾಡ್ತಾರೆ. ಏನು ಥಿಂಕ್ ಮಾಡ್ತಾರೆ, ಇದನ್ನೇ ಥಿಂಕ್ ಮಾಡೋದು. ಎಲ್ಲಿಂದ ಎಲ್ಲಿ ಕ್ಲಾಸ್ ಹಾಕೋದು, ಏನು ಮಾಡೋದು, ಹೆಂಗೆ? ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಟೆಕ್ನಿಕಲಾಗಿ ಥಿಂಕ್ ಮಾಡಬೇಕಲ್ವಾ. ಅವಾಗ ನಿಮ್ಮ ಹತ್ರ ಈ ಊಪ್ಸ್ ಕಾನ್ಸೆಪ್ಟ್ ತಲೆಯಲ್ಲಿದ್ದರೆ ಅವಾಗ ಹೆಂಗೆ ಬೇಕೋ ಕರೆಕ್ಟಾಗಿ ಥಿಂಕ್ ಮಾಡಿ, ಪೈಥಾನ್ ರೀತಿಯಲ್ಲಿ ಥಿಂಕ್ ಮಾಡಿ ನೀವು ಬರಿಬೋದು ಕೋಡು. ಗೊತ್ತಾಯ್ತಾ? ಜನರಲ್ ಥಿಂಕಿಂಗ್ ಅಲ್ಲ. ನೀವು ಪೈಥಾನ್ ಡೆವಲಪರ್. ಇವಾಗ ಬನ್ನಿ, ಇವಾಗ ಎನ್ಕ್ಯಾಪ್ಸುಲೇಷನ್ ಕಲ್ತ್ಬಿಟ್ರಿ. ಆಮೇಲೆ ಇನ್ಹೆರಿಟೆನ್ಸಿಗೆ ಬಂದ್ವಿ. ಡಿಫ್ರೆಂಟ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ಇತ್ತು. ನಾವು ಇದರಲ್ಲಿ ಹೈರಾರಿಕಲ್ ಇನ್ಹೆರಿಟೆನ್ಸ್ ನೋಡೋಣ, ಆಯಿತಾ? ಇಲ್ಲಿ ನೋಡಿ, ಎನಿಮಲ್ ಅನ್ನೋದು ಪೇರೆಂಟ್ ಕ್ಲಾಸು, ಡಾಗು, ಕ್ಯಾಟು, ಕೌ ಅನ್ನೋದೆಲ್ಲ ಚೈಲ್ಡ್ ಕ್ಲಾಸ್. ಇನ್ಹೆರಿಟ್ ಮಾಡ್ಕೊಂಡಿದೆ ಪೇರೆಂಟ್ ಬಿಹೇವಿಯರ್ನ, ಅದನ್ನೇ ನಾವು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಡಿಫ್ರೆಂಟ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ನೋಡ್ಬಿಟ್ಟಿದ್ದೀವಿ. ಓಕೆ, ನೋಡಿ ಇಲ್ಲಿ ಎನಿಮಲ್ ಅಂತಿದೆ, ಡಾಗ್ ಅಂತಿದೆ. ಎಕ್ಸ್ಟ್ರಾ ನಾವು ನೋಡಿ ಡ್ಯಾಗ್ ಆದಮೇಲೆ ಕ್ಯಾಟ್ ಹಾಕಿದ್ದೀವಿ, ಕೌ ಹಾಕಿದ್ದೀವಿ. ಅದಕ್ಕೆಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಸ್ಪೀಕ್ ಅಂತ ಮೆಥಡ್ ಎಲ್ಲ ಕಡೆ ರಿಪೀಟ್ ಆಗಿದೆ. ಇದನ್ನೇ ಇನ್ಹೆರಿಟೆನ್ಸ್ ಓವರ್ ರೈಡಿಂಗ್ ಅಂತ ಹೇಳ್ತೀವಿ. ಓವರ್ ಲೋಡಿಂಗ್ ಇಲ್ಲ ನಮ್ಮ ಹತ್ರ, ನಿಮಗೆ ಗೊತ್ತೋದು. ಓಕೆನಾ? ಇಲ್ಲಿ ನೋಡಿ, ಇಲ್ಲೇ ಪಾಲಿಮಾರ್ಫಿಸಮ್ ಕಾನ್ಸೆಪ್ಟು ಇದೆ. ಹೌದಲ್ವಾ? ಮತ್ತೆ ನೀವು ಆಲ್ರೆಡಿ ಕೇಳಿದ್ರೆ ನಿಮಗೆ ಗೊತ್ತಿರತ್ತಿದ್ದು. ನೋಡಿ, ಸ್ಪೀಕ್ ಅಂತ ಎಲ್ಲ ಕಡೆ ಹೇಳಿದ್ದೀನಿ ಅಂದರೆ ಇವಾಗ ಪಾಲಿಮಾರ್ಫಿಸಮ್ ಏನು ಮತ್ತೆ ಅದೇ ಅಲ್ವಾ ಕೆಲಸ. ಪಾಲಿಮಾರ್ಫಿಸಮ್, ಪಾಲಿ ಮೀನ್ಸ್ ಮೆನಿ, ಮಾರ್ಫಿಸಮ್ ಮೀನ್ಸ್ ಫಾರ್ಮ್, ಮೆನಿ ಫಾರ್ಮ್ಸ್. ಇವಾಗ ಸ್ಪೀಕ್ ಅನ್ನೋ ಮೆಥಡ್ ಎಲ್ಲ ಕ್ಲಾಸ್ಗಳಲ್ಲೂ ಇದೆ. ಬಟ್ ಎಲ್ಲ ಕ್ಲಾಸಲ್ಲೂ ಸ್ಪೀಕ್ ಅನ್ನೋದು ಒಂದೇ ಥರ ಬಿಹೇವ್ ಮಾಡ್ತಾ ಇದೆಯಾ? ಎನಿಮಲ್ ತಕ್ಕನಂಗೆ ಅಲ್ಲಿ ಬರೋ ರಿಟರ್ನ್ ಸ್ಟೇಟ್ಮೆಂಟು ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಸೌಂಡ್ ಬೇರೆ ಇದೆ ಅಲ್ವಾ, ಮಿಯಾವ್ ಅಂತ ಇದೆ. ಇಲ್ಲಿ ಬೇರೆ ಸೌಂಡ್ಗಳಿದ್ದಾವೆ ಅಲ್ವೇನಪ್ಪ. ಇದಕ್ಕೆ ಪಾಲಿಮಾರ್ಫಿಸಮ್. ಅದೇ ನಮಗೆ ನೆಕ್ಸ್ಟ್ ಪಿಲ್ಲರ್. ನಮಗೆ ಗೊತ್ತಿಲ್ಲದೆ ಮಾಡ್ತಿದ್ವಿ, ಪಿಲ್ಲರ್ ಇವಾಗ ತಿಳ್ಕೊಂಡ್ವಿ ಪಾಲಿಮಾರ್ಫಿಸಮ್ ಅಂತ ಕರೀತಾರೆ ಅಂತ. ಅದೇ ಎಕ್ಸಾಂಪಲ್ ಇಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು, ಗೊತ್ತಾಯ್ತಾ? ಇವಾಗ ನೆಕ್ಸ್ಟ್ ಚೆಕ್ಮೇಟ್ ಇಟ್ಟಿದ್ದೆ ನಾನಲ್ಲಿ ಡಕ್ ಟೈಪಿಂಗ್. ಇದೇನಪ್ಪ ಡಕ್ ಟೈಪಿಂಗ್ ಅಂತ ಹೇಳಿದ್ರೆ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಇವಾಗ ಇನ್ನೊಂದು ಸತಿ ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ನೆಕ್ಸ್ಟ್ ಪಿಲ್ಲರಿಗೆ ಇವಾಗ ಕನೆಕ್ಟ್ ಆಗ್ತಾ ಇದೆ ನೋಡಿ. ಇವಾಗ ಡಕ್ ಟೈಪಿಂಗ್ ಅಂದರೆ ಏನು? ಡಕ್ ಟೈಪಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಪ್ಪ, ಇಲ್ಲಿ ಅಬ್ಸರ್ವ್ ಮಾಡು, ಎನಿಮಲ್ ಡಾಟ್ ಸ್ಪೀಕ್ ಅಂತ ಇದೆ. ನಾನು ಇಲ್ಲಿ ಫಾರ್ ಲೂಪ್ ಹಾಕಿದ್ದೀನಿ ಅಂದರೆ ಎಲ್ಲ ಕ್ಲಾಸಿಗೂ ಇದು ಕಾಲ್ ಆಗ್ತಾ ಇದೆ, ಆಯಿತಾ? ಎಲ್ಲ ಕ್ಲಾಸಲ್ಲೂ ಸ್ಪೀಕ್ ಅನ್ನೋದು ಆಲ್ರೆಡಿ ಇದೆ. ನೋಡು, ಕಾನ್ಷಿಯಸ್ ಆಗಿ ನೋಡಿ, ಆಯಿತಾ? ಎಲ್ಲ ಕ್ಲಾಸಲ್ಲೂ ಸ್ಪೀಕ್ ಅನ್ನೋದು ಆಲ್ರೆಡಿ ಇದೆ, ಗೊತ್ತಾಯ್ತಾ? ಇವಾಗ ಅದಕ್ಕೆ ನೀನು ಕಾಲ್ ಮಾಡ್ತಾ ಇದೆಯಾ, ಇದು ವರ್ಕ್ ಆಗ್ತಾ ಇದೆ, ಈ ಔಟ್ಪುಟ್ ಬರ್ತಾ ಇದೆ, ಆಯಿತಾ? ಇದು ನೀನು ರನ್ ಮಾಡಿ ನೋಡ್ಬೇಕು, ನಾನು ಥಿಯರಿ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಇಲ್ಲಿ ನೋಡು, ಇವಾಗ ಎನಿಮಲ್ ಡಾಟ್ ಸ್ಪೀಕ್ ಅಂತ ಇದೆ. ಇವಾಗ ಕೋಡ್ ನೋಡಿ ನಮಗೆ ಅರ್ಥ ಆಗ್ತಾ ಇದೆ. ಎನಿಮಲ್ ಡಾಟ್ ಸ್ಪೀಕು ಎಲ್ಲದರಲ್ಲೂ ಸ್ಪೀಕ್ ಅನ್ನೋದಿದೆ. ಅದಕ್ಕೆ ಐ ಆಮ್ ಶೋರ್, ಅದಕ್ಕೆ ನನಗೆ ಕಾಲ್ ಮಾಡ್ತಾ ಇದ್ದೀನಿ. ಇದು ನನಗೆ ಕ್ರ್ಯಾಶ್ ಆಗಲ್ಲ ಅಂತ ಗೊತ್ತು. ಇದು ನಿಮ್ಮ ಗಟ್ ಫೀಲಿಂಗ್ ಮೇಲೆ ಹೋಗ್ತಾ ಇದ್ದೀರಾ, ನಿಮ್ಮ ಗಟ್ ಫೀಲಿಂಗ್ ಅಂದರೆ ಗೊತ್ತಲ್ಲ, ಇದು ವರ್ಕ್ ಆಗತ್ತೆ ಗುರು. ಇನ್ನೊಬ್ಬ ಡೆವಲಪರು ಕ್ಲಾಸ್ ಬರೆದ್ರೆ ಅದಕ್ಕೆ ಸ್ಪೀಕ್ ಬರ್ದಿರ್ತಾನೆ ಅನ್ನೋ ಗಟ್ ಫೀಲಿಂಗ್. ನೀವು ಯಾವುದೂ ರೂಲ್ಸ್ ಆಗ್ತಾ ಇಲ್ಲ, ಬಟ್ ನಿಮ್ಮ ಗಟ್ ಫೀಲಿಂಗಲ್ಲಿ ಹೋಗ್ತಿದ್ರೆ ಅದಕ್ಕೆ ನಿಮಗೆ ಡಕ್ ಟೈಪಿಂಗ್ ಅಂತ ಹೇಳೋದು. ನಿಮ್ಮ ಗಟ್ ಫೀಲಿಂಗ್ ಮೇಲೆ ಹೋಗ್ತಿದ್ರೆ ಇವಾಗ ಸ್ಪೀಕ್ ಅನ್ನೋದು ಇವಾಗ ಇದರಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಆಯಿತಾ? ಇದಿಲ್ಲ ಅಂತ ಅಂದ್ಕೊಳ್ಳಿ, ಇವಾಗ ಕ್ರ್ಯಾಶ್ ಆಗತ್ತಿದು. ಇವಾಗ ಇನ್ನೊಬ್ಬ ಡೆವಲಪರ್ ಇನ್ನೊಂದು ಕ್ಲಾಸ್ ಬರ್ದ ಹಾರ್ಸ್ ಅಂತ, ಆಯಿತಾ? ಹಾರ್ಸ್ ಬರ್ದ್ಬಿಟ್ಟಿಯಾನೆ, ಈ ಸ್ಪೀಕ್ ಅನ್ನೋ ಮೆಥಡೇ ಹಾಕಿಲ್ಲ. ಬಟ್ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳಿದ್ದಿಲ್ಲಿ ಫಾರ್ ಲೂಪಲ್ಲಿ, ಇಲ್ಲಿ ಜೊತೆಗೆ ಏನು ಮಾಡ್ತಾನೆ, ಹಾರ್ಸ್ ಅಂತ ಹಾಕ್ತಾನೆ, ಹಾರ್ಸ್ ಅಂತ ಹಿಂಗೆ ಕಾಲ್ ಮಾಡ್ತಾನೆ, ಆಯಿತಾ? ಬಟ್ ಆ ಹಾರ್ಸಲ್ಲಿ ಸ್ಪೀಕ್ ಅನ್ನೋ ಮೆಥಡೇ ಇಲ್ಲ.
ಇವಾಗ ಇದು ಕ್ರ್ಯಾಶ್ ಆಗುತ್ತೆ. ಇದು ರನ್ ಟೈಮಲ್ಲಿ ಕ್ರ್ಯಾಶ್ ಆಗುತ್ತೆ. ಇದೇ ಪ್ರಾಬ್ಲಮ್. ರನ್ ಟೈಮಲ್ಲಿ ನಮಗೆ ಕ್ರ್ಯಾಶ್ ಆಗಬಾರ್ದು, ಫಸ್ಟೇ ಚೆಕ್ ಆಗಿಬಿಡ್ಬೇಕು, ಗೊತ್ತಾಯ್ತಾ? ರನ್ ಟೈಮಲ್ಲಿ ಕ್ರ್ಯಾಶ್ ಇದು ಕ್ರ್ಯಾಶ್ ಆಗ್ತಾ ಇದೆ. ಇದಕ್ಕೆ ನಾವು ಗಟ್ ಫೀಲಿಂಗಲ್ಲಿ ಹೋಗೋದಕ್ಕೆ ಡಕ್ ಟೈಪಿಂಗ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರೋದೇ ಇವಾಗ ಅಬ್ಸ್ಟ್ರಾಕ್ಷನ್. ನಮಗೆ ಈ ಅಬ್ಸ್ಟ್ರಾಕ್ಷನಲ್ಲಿ ಬಂದ ತಕ್ಷಣ ಡಿಫ್ರೆಂಟ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಿದ್ದಾರೆ ಸುಮಾರು ಜನ. ಇದೆಲ್ಲ ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಅದಕ್ಕೆ ನಾನು ಬಂದಿರೋದು ನಿಮಗೆ ಕ್ಲಿಯರ್ ಮಾಡೋಕ್ಕೆ. ಅಬ್ಸ್ಟ್ರಾಕ್ಷನ್ ಅಲ್ವೇನಪ್ಪ, ಇದು ಒಂದು ಎಲ್ಲರೂ ಮಾತಾಡೋದು. ಅದಾದಮೇಲೆ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್, ಗೊತ್ತಾಯ್ತಾನಪ್ಪ? ಅದಾದಮೇಲೆ ಏನು ಮಾಡ್ತಾರೆ, ಇಲ್ಲ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬೇರೆ ಹೇಳ್ತಾರೆ. ಓಕೆ, ಇದಾದ್ಮೇಲೆ ಇನ್ನೊಂದು ಹೇಳ್ತಾರೆ ಇವಾಗ ಇಂಟರ್ಫೇಸ್. ಇದಿಷ್ಟು ನಿಮಗೆ ಅರ್ಥ ಆದರೆ ಈ ಅಬ್ಸ್ಟ್ರಾಕ್ಷನ್ ಅನ್ನೋದೇ ಬೇರೆನಾ, ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಬೇರೆನಾ, ಅಬ್ಸ್ಟ್ರಾಕ್ಟ್ ಮೆಥಡ್ ಬೇರೆನಾ, ಇವಾಗ ಹೆಂಗೆ ಯೂಸ್ ಮಾಡಬೇಕು ಇದೇ ನಿಮಗೆ. ಈ ಥರ ಕೋಡ್ ನೋಡಿಬಿಟ್ರೆ ನಿಮಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಪ್ಪ, ನೀವು ಈ ಥರ ಏನೋ ಟ್ಯಾಗ್ ಹಾಕ್ಬಿಟ್ಟಿದ್ರೆ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ABC ಇನ್ವರ್ಟ್ ಮಾಡಿಬಿಟ್ಟಿದ್ರೆ ಏನೋ ದೊಡ್ಡ ಕಾಂಪ್ಲಿಕೇಶನ್ ಕೋಡ್ ಇದು ಅಂತ ಅಂದ್ಕೊಂಡ್ಬಿಡ್ತಾರೆ. ಎಂಥದ್ದು ಇಲ್ಲ, ಸಿಂಪಲ್ ಅದು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತಡೀರಿ. ನೋಡಿ ಇವಾಗ ನೋಡಿ ನಾವೆಲ್ಲಿದ್ವಿ, ಡಕ್ ಟೈಪಿಂಗ್ ಮೀನ್ಸ್ ನನ್ನ ಗಟ್ ಫೀಲಿಂಗು ಇನ್ನೊಬ್ಬ ಡೆವಲಪರು ಈ ಪರ್ಟಿಕ್ಯುಲರ್ ಎನಿಮಲ್ ಅನ್ನೋದು ಇನ್ಹೆರಿಟ್ ಮಾಡ್ದ ಅಂದರೆ ಎನಿಮಲ್ ಒಳಗೆ ಸ್ಪೀಕ್ ಅಂತ ಇದೆಯಾ, ಆಯಿತಾ? ಯಾರೋ ಒಬ್ಬ ಇನ್ಹೆರಿಟ್ ಮಾಡ್ತೇನೆ ಅಂದರೆ ನಾನೇ ಅಂದ್ಕೊಂಡಿದ್ದೀನಿ ಅವ್ನು ಸ್ಪೀಕ್ನ ಯಾವಾಗಲೂ ಓವರ್ ರೈಡ್ ಮಾಡ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಹಂಗೆ ಆಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ನಾನು ಹೇಳ್ಬಿಟ್ಟೆ ಹಾರ್ಸ್ ಅಂತ ಬಂತು, ಹಾರ್ಸಲ್ಲಿ ಬರ್ದಿಲ್ಲ ಅಂದರೆ ಕ್ರ್ಯಾಶ್ ಆಗ್ತಾ ಇದೆ. ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಇವಾಗ ವಾಟ್ ಈಸ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ರೆ ನೋಡಿ, ಅಬ್ಸ್ಟ್ರಾಕ್ಷನು ಇಲ್ಲೇ ವರ್ಕ್ ಆಗ್ತಿದೆ ಆಲ್ರೆಡಿ. ಅಬ್ಸ್ಟ್ರಾಕ್ಷನು ಆಲ್ರೆಡಿ ಇದೆ. ಇವಾಗ ನಮಗೆ ಅರ್ಥ ಆಯಿತು ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಅಂತ. ಏನು ಅಬ್ಸ್ಟ್ರಾಕ್ಷನ್ ಅಂದ್ರೇನು? ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನಂದರೆ ಎನಿಮಲ್ ಡಾಟ್ ಸ್ಪೀಕ್ ಅಂತ ಇದೆಯಲ್ಲ, ಇದೇ ಅಬ್ಸ್ಟ್ರಾಕ್ಷನ್. ಹೌದು ರೀ, ಮತ್ತಿನ್ನೇನು ಈ ಕಾಂಪ್ಲಿಕೇಶನ್ ಏನಪ್ಪ, ಸ್ಪೀಕ್ ಅನ್ನೋದೇನು, ಇದ್ರೊಳಗೆ ಮಿಯಾವ್ ಅಂತ ಇದೆ. ಆಯ್ತು, ಇದ್ರೊಳಗೆ ಇನ್ನೊಂದು ದೊಡ್ಡ ಬಿಸ್ನೆಸ್ ಲಾಜಿಕ್ ಇರುತ್ತೆ ಈ ಮೆಥಡ್ ಒಳಗೆ. ನನಗೆ ಅದು ಬೇಕಾಗಿಲ್ಲ ಗುರು, ನನಗೆ ಬೇಕಾಗಿರೋದು ಎನಿಮಲ್ ಡಾಟ್ ಸ್ಪೀಕ್ ಅಂತ ಕೊಟ್ಟರೆ ನನಗೆ ಗೊತ್ತು ಸ್ಪೀಕ್ ಅಂದರೆ ಅದ್ರದ್ದು ವಾಯ್ಸ್ ಬರುತ್ತೆ ನನಗೆ, ಆಯಿತಾ? ಅದನ್ನ ಗೊತ್ತು, ಇದು ವಾಯ್ಸ್ ಬರೋದನ್ನ ಗೊತ್ತು. ಇವಾಗ ನಾವು ವಿಡ್ರಾ ಮಾಡಿದ್ರೆ ಆ ಮೆಥಡ್ ವಿಡ್ರಾ ಆಗುತ್ತೆ ಅಂತ ಗೊತ್ತು, ಬಟ್ ಒಳಗಡೆ ಏನಾಗುತ್ತೆ ಗೊತ್ತಿಲ್ಲ. ನಾನಿವಾಗ ಹೋಟೆಲ್ಗೆ ಹೋಗಿ ಆರ್ಡ್ರ್ ಮಾಡಿದೆ ಅಂದರೆ ನೂಡಲ್ಸ್ ಬರುತ್ತೆ, ನೂಡಲ್ಸ್ ತಿಂತೀನಿ, ನೂಡಲ್ಸ್ ಹೆಂಗೆ ಮಾಡಿದ್ದಾರೆ ಬೇಕಾಗಿಲ್ಲ. ಅದೇ ಅಬ್ಸ್ಟ್ರಾಕ್ಷನ್ ಐಡಿಯಾ. ಇದು ಅಬ್ಸ್ಟ್ರಾಕ್ಷನ್ ಅನ್ನೋದು ಒಂದು ಐಡಿಯಾ. ಈ ಐಡಿಯಾ ಆಲ್ರೆಡಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಅಬ್ಸ್ಟ್ರಾಕ್ಷನ್ ನೋಡಿ, ಹಳೆ ಮೆಕ್ಯಾನಿಸಮಲ್ಲಿ ವರ್ಕ್ ಆಗ್ತಿದೆ, ಪಾಲಿಮಾರ್ಫಿಸಮಲ್ಲಿ ವರ್ಕ್ ಆಗ್ತಿದೆ. ಇದೇ ಹೇಳ್ತಾ ಇರೋದು. ಏನಂದ್ರೆ ಒಳ್ಳೆ ಕ್ಲಾಸ್ನ ಬರಿಬೇಕಂದ್ರೆ ಈ ಎಲ್ಲ ಮೆಕ್ಯಾನಿಸಮ್ ಆಲ್ರೆಡಿ ಇನ್ಬಿಲ್ಟ್ ವರ್ಕ್ ಆಗ್ತಿರುತ್ತೆ, ನಿಮಗೆ ಗೊತ್ತಾಗಲ್ಲ. ಸೀನಿಯರ್ ಡೆವಲಪರ್ ಜೂನಿಯರ್ ಡೆವಲಪರ್ಗೆ ಇದೇ ವ್ಯತ್ಯಾಸ. ಜೂನಿಯರಿಗೆ ಅದು ಹೆಂಗೆ ವರ್ಕ್ ಆಗ್ತಿದೆ ಗೊತ್ತಿರಲ್ಲ, ಬಟ್ ಸೀನಿಯರಿಗೆ ಗೊತ್ತಿದ್ದು ಕೆಲಸ ಮಾಡ್ತಾ ಇರ್ತಾನೆ. ಗೊತ್ತಿದ್ದು ತಪ್ಪು ಮಾಡ್ಬೋದು, ಯಾಕೆ ನೀವು ಆಮೇಲೆ ನೀವು ತಪ್ಪನ್ನ ತಿದ್ಕೋಬೋದು ಗೊತ್ತಿದ್ರೆ. ಗೊತ್ತೇ ಇಲ್ಲ, ನಿಮಗೆ ತಪ್ಪೇ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂದರೆ ನೀವು ಹೆಂಗೆ ಮುಂದೆ ಕಲಿಯೋಕ್ಕಾಗತ್ತೆ ಅಲ್ವಾ? ಇದು ನೀವು ಗೊತ್ತಾಗಿ ಇವಾಗ ಕಲಿತಾ ಇರೋದು. ಅಬ್ಸ್ಟ್ರಾಕ್ಷನ್ ಅನ್ನೋದು ಆಲ್ರೆಡಿ ವರ್ಕ್ ಆಗ್ತಿದೆ ಬೇರೆ ಕಡೆನೂ ಕೂಡ. ನೀವು ಇದೇ ಥರ ಬೇರೆ ಚೆಕ್ ಮಾಡಿ, ನೀವು ಯಾವುದೋ ಒಂದು ಕ್ಲಾಸ್ ಚೆಕ್ ಮಾಡಿ, ಅದರೊಳಗೆ ಇವೆಲ್ಲ ಮೆಕ್ಯಾನಿಸಮ್ ಆಲ್ರೆಡಿ ಪಿಲ್ಲರ್ಸ್ಗಳು ಇದ್ದೇ ಇರ್ತಾವೆ ಅದ್ರಲ್ಲಿ. ನಿಮಗೆ ಅದು ಪಿಲ್ಲರ್ಸ್ ಅಂತ ಗೊತ್ತಿರಲ್ಲ, ಇವ್ರು ಪಿಲ್ಲರ್ಸ್ ಅಂತ ಬೈಫರ್ಗೇಷನ್ ಮಾಡ್ಕೊಂಡಿದ್ದಾರೆ. ಬಿಗಿನರ್ಸ್ಗಳಿಗೆ ಅರ್ಥ ಆಗಲಿ ಅಂತ ಈ ಪಿಲ್ಲರ್ಸ್ಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಇವಾಗ ನೋಡಿ, ಅಬ್ಸ್ಟ್ರಾಕ್ಷನ್ ವರ್ಕ್ ಆಗ್ತಿದೆ ಅಂದರೆ ಆಲ್ರೆಡಿ ಮತ್ತೆ ಯಾಕೆ ಬೇಕು ನನಗೆ ಅಬ್ಸ್ಟ್ರಾಕ್ಷನ್ ಮೆಥಡ್, ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸಲ್ಲಿ ಯಾಕೆ ಬೇಕು? ಇಲ್ಲೇ ಬರೋದಲ್ಲ. ಡಕ್ ಟೈಪಿಂಗಲ್ಲಿ ನೀವು ಗಟ್ ಮೇಲೆ ಹೋಗ್ತಿದ್ದು ನನಗೆ 100% ಶೋರ್ ಬೇಕು. ನನಗೆ ಇವಾಗ ಎನಿಮಲಲ್ಲಿ ಸ್ಪೀಕ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ನನಗೆ ಈ ಸ್ಪೀಕು ಯಾವುದೇ ಕ್ಲಾಸ್ ಇನ್ಹೆರಿಟ್ ಮಾಡಿದ್ರು, ಈ ಪೇರೆಂಟ್ ಕ್ಲಾಸ್ ಎನಿಮಲ್ ಅನ್ನೋದನ್ನು ಯಾವುದೇ ಕ್ಲಾಸ್ ಇನ್ಹೆರಿಟ್ ಮಾಡಿದ್ರು ಕೂಡ ನನಗೆ ಆ ಮೆಥಡ್ ಇರಲೇಬೇಕು. ಇದು 100% ಶೋರ್ ಇರೋದು ಹೆಂಗಿದೆ, ನಾನು ಗಟ್ ಫೀಲಿಂಗಲ್ಲಿ ಹೋಗ್ಬಿಟ್ಟು ಸ್ಪೀಕ್ ಅಂತ ಬರ್ದ್ಬಿಡ್ತೀನಿ. ನೆಕ್ಸ್ಟ್ ಹಾರ್ಸ್ ಬರೀತಾರ, ಹಾರ್ಸ್ ಅಂತ ಬರ್ದೇನೆ ಅಂದರೆ ಅದ್ರೊಳಗೆ ಅವನು ಸ್ಪೀಕ್ ಅಂತ ಬರೀಲೇಬೇಕು. ಅದು ನನ್ನ ರೂಲ್ಸು, ಅದು ನನ್ನ ಪ್ರೋಟೋಕಾಲ್ ಅಂತ ಹೇಳಬೇಕಾದ್ರೆ ಬರೋದು ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್. ಐಡಿಯಾ ಯಾವುದು? ಐಡಿಯಾ ಅಂದರೆ ಅಬ್ಸ್ಟ್ರಾಕ್ಷನ್ ಅನ್ನೋದು ಐಡಿಯಾ, ಗೊತ್ತಾಯ್ತಾ? ಐಡಿಯಾ ಬೇರೆ, ಎಕ್ಸಿಕ್ಯೂಷನ್ ಬೇರೆ. ನೀವು ಮನೆ ಕಟ್ಟಬೇಕು ಅಂತ ಒಂದು ಡಿಸೈನ್ ಹಾಕ್ತೀರಪ್ಪ, ಇವಾಗ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಮಣ್ಣು ಕಲ್ಲು ಎಲ್ಲ ಬೇಕಲ್ಲ, ಇವಾಗ ಕಬ್ಬಣ ಬೇಕು, ಎಲ್ಲ ಬೇಕು. ಅದೇ ಟೂಲ್ಸ್ಗಳು ಯಾವುದು? ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್, ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನೋದು ಟೂಲ್ಸು. ಐಡಿಯಾ ಈಸ್ ಅಬ್ಸ್ಟ್ರಾಕ್ಷನ್. ಅಬ್ಸ್ಟ್ರಾಕ್ಷನ್ ಹೈಡ್ ದ ಕಾಂಪ್ಲೆಕ್ಸಿಟಿ. ಬನ್ನಿ ನಾವು ಡೆಫಿನೇಷನ್ ನೋಡೋಣ. ಅಬ್ಸ್ಟ್ರಾಕ್ಟ್ ಈಸ್ ಫೋಕಸಿಂಗ್ ಆನ್ ವಾಟ್ ಸಮಥಿಂಗ್ ಡಸ್ ವೈಲ್ ಹೈಡಿಂಗ್ ಹೌ ಇಟ್ ಡಸ್ ಇಟ್. ನಿಮಗೆ ನೋಡಿ, ಇವಾಗ ಬನ್ನಿ, ಇವಾಗ ಅರ್ಥ ಆಯಿತು, ನನಗೆ ಗೊತ್ತಾಯಿತು ಒಂದು ಕಾಂಟ್ರಾಕ್ಟ್ ಬೇಕಪ್ಪ, ನಾನು ಹಿಂಗೆ ಗಟ್ ಫೀಲಿಂಗಲ್ಲಿ ಹೋಗೋಕ್ಕಾಗಲ್ಲ. ನೀವು ಗಟ್ ಫೀಲಿಂಗಲ್ಲಿ ನಾನು ಏನೂ ಮಾಡಲ್ಲ, ನಂಗೆ 100% ಶೋರ್ ಬೇಕು ಅಂದಾಗಲೇ ಬರೋದೇ ಕಾನ್ಸೆಪ್ಟ್ ಅಬ್ಸ್ಟ್ರಾಕ್ಷನ್. ಇದರಲ್ಲಿ ನೋಡಿ, ನಾನು ಅದೇ ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಟ್ಟು ನೋಡಿ. ಎನಿಮಲ್ ಅಂತ ಇದೆಯಾ, ಇದನ್ನು ಇನ್ಹೆರಿಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ನೇಕ್ ಅಂತ ಹಾಕ್ಕೊಂಡಿದ್ದೀನಿ. ನೋ ಸ್ಪೀಕ್ ಮೆಥಡ್ ನೋಡಿ, ಇಲ್ಲಿ ಕೆಳಗೆ ಬನ್ನಿ ತೋರಿಸ್ತೀನಿ ನಾನು. ಹಿಂಗೆ ಯಾರೋ ಇನ್ನೊಬ್ಬ ಡೆವಲಪರ್ ಬಂದ, ಇಲ್ಲಿ ಸ್ಪೀಕ್ ಬರದೇ ಇಲ್ಲ, ಆಯಿತಾ? ಇವಾಗ ನೋಡಿ, ನಾನು ಏನು ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ABC ಎಂಥದ್ದು ಮಾಡಿಲ್ಲ ಇಲ್ಲಿ, ಆಯಿತಾ? ಇನ್ವರ್ಟ್ ಮಾಡಿಲ್ಲ. ನಿಮಗೇನು ಅಟ್ಟು ಮೆಥಡ್ ABC ಮೆಥಡ್ ಅಂತೆಲ್ಲ ಕಾಣಿಸ್ತಾ ಇಲ್ಲ, ಅಬ್ಸ್ಟ್ರಾಕ್ಟ್ ಮೆಥಡ್ ಕಾಣಿಸ್ತಾ ಇಲ್ಲ, ಆಯಿತಾ? ಇದು ಜಸ್ಟ್ ಎ ಕ್ಲಾಸು,
ಈ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗ್ತಾ ಇದೆ. ಇನ್ನೊಬ್ಬ ಡೆವಲಪರ್ ಬಂದು ಸ್ನೇಕ್ ಅಂತ ಬರ್ಬಿಟ್ಟಿದ್ದಾನೆ. ಫರ್ಗೆಟ್ ಸ್ಪೀಕ್ ಬಟ್ ನೋ ಬಡಿ ಸ್ಟಾಪರ್ಸ್. ಪೈಥಾನ್ ಏನೋ ಇದಕ್ಕೆ ಎರರೇ ಕೊಟ್ಟಿಲ್ಲ ಆಯಿತಾ. ಆಮೇಲೆ ನಾನು ರನ್ ಮಾಡಿದೆ ಆಯಿತಾ, ಇದೆಲ್ಲ ರನ್ ಮಾಡಿದೆ. ಇಲ್ಲಿ ನೋಡಿ ನಾನು ಹಿಂಗೆ ಕಾಲ್ ಮಾಡಿದೆ ಆಯಿತಾ, ಹಿಂಗೆ ಸ್ನೇಕ್ ಅನ್ನೋದು ಹಿಂಗೆ ಡೈರೆಕ್ಟಾಗಿ ಕಾಲ್ ಮಾಡಿದೆ ಅಂದರೆ ನೋಡಿ ಎನಿಮಲ್ನ ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಎನಿಮಲ್ ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಸ್ಪೀಕ್ ಮಾಡಿದೆ ಅಂದರೆ ಬಿಲ್ಟ್ ಇನ್ ಫೈನ್, ನೋ ವಾರ್ನಿಂಗ್ ಅಟ್ ಆಲ್, ಏನು ವಾರ್ನಿಂಗ್ ಕೊಡ್ತಾ ಇಲ್ಲ. ನೀನು ಎಸ್ ಡಾಟ್ ಸ್ಪೀಕ್ ಅಂತ ನೀನೇನೋ ಮಾಡಿದೆ ಅಂದರೆ ಈ ಎಸ್ ಅನ್ನೋ ಪಿ ಎ, ಇದು ಪಿ ಎ ತಾನೇ, ಈ ಪಿ ಎ ಇಟ್ಕೊಂಡು ಸ್ಪೀಕ್ ಅನ್ನೋದು ಕಾಲ್ ಮಾಡಿ, ಸ್ಪೀಕ್ ಅನ್ನೋ ಮೆಥಡೇ ಇಲ್ಲಲ್ಲಪ್ಪ, ನೀನು ಹೆಂಗೆ ಕಾಲ್ ಮಾಡ್ತಿದ್ಯಾ. ಆಮೇಲೆ ಆಟ್ರಿಬ್ಯೂಟ್ ಎರರ್ ಬರುತ್ತೆ ಲೇಟರ್ ನೀನು ರನ್ ಮಾಡಿದಾಗ. ನೀ ರನ್ ಮಾಡೋದು ಬೇಡಪ್ಪ, ನಾವು ಬಿಲ್ಡ್ ಮಾಡ್ಬೇಕಾದ್ರೆ ಬೇಕು ನನಗೆ ಎರರು, ರನ್ ಮಾಡ್ಬೇಕಾದ್ರೆ ಬೇಡ. ಆವಾಗಲೇ ಬರೋದೆ ಕಾಂಟ್ರಾಕ್ಟ್. ಇಲ್ಲಿ ನೋಡಿ ಪ್ರಾಬ್ಲಮ್, ಸ್ನೇಕ್ ಸ್ಲಿಪ್ ಥ್ರೂ ದ ಕ್ರ್ಯಾಶ್ ಕಮ್ಸ್ ಲೇಟರ್ ಓನ್ಲಿ ವೆನ್ ಸ್ಪೀಕ್ ಈಸ್ ಫೈನಲಿ ಕಾಲ್ಡ್, ಮೇ ಬಿ ಡೀಪರ್ ಇನ್ ದ ಪ್ರೊಡಕ್ಷನಲ್ಲಿ ಇಶ್ಯೂ ಬಂದ್ಬಿಡುತ್ತೆ, ಹಿಂಗೆ ಮಾಡೋಕ್ಕಾಗಲ್ಲ ಆಯಿತಾ. ಇವಾಗ ಬನ್ನಿ, ಜಾಸ್ತಿ ಕತೆ ಆಯಿತು, ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ, ಸ್ಟಿಲ್ ಕತೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಬ್ಸ್ಟ್ರಾಕ್ಷನ್ ವಿತ್ ಇಟ್ ನೋಡಿ, ಮೇಕ್ ಸ್ಪೀಕ್ ನೋಡಿ, ನೀನು ಮರ್ತೋದ್ರೂ ಪರವಾಗಿಲ್ಲ, ನೀವು ಮರ್ತೋದ್ರೆ ನಂಗೆ ಬೇಜಾರಿಲ್ಲ ಗುರು, ನೀನು ಮರ್ತೋಗಿದೆ. ಡೆವಲಪರ್ ಎಲ್ಲರೂ ಮರೀತಾರೆ, ಎಲ್ಲ ಮನುಷ್ಯರು ತಪ್ಪು ಮಾಡೇ ಮಾಡ್ತಾರೆ ಆಯಿತಾ. ಅದೇ ಥರ ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ, ಹೋಗ್ಲಿ ಬಿಡು ಅಂತ ಬಿಟ್ಬಿಡೋಣ. ಬಟ್ ಏನಂದರೆ ವಾರ್ನಿಂಗ್ ಕೊಡಬೇಕು, ನೋಡಪ್ಪ ನೀನು ಹಿಂಗೆ ಮಾಡೋಂಗಿಲ್ಲ, ನಾನು ರನ್ ಮಾಡಲ್ಲ, ನೀವು ಏನು ಮಾಡ್ತೇವೆ ಮಾಡ್ಕೊ, ನಾನು ರನ್ ಮಾಡಲ್ಲ ಅಂತ ಪೈಥಾನ್ ನಮಗೆ ಹೇಳುತ್ತೆ. ಇಲ್ಲಿ ನೋಡಿ ಇವಾಗಲೇ ಬರೋ ಕಾನ್ಸೆಪ್ಟೇ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್, ಅಬ್ಸ್ಟ್ರಾಕ್ಟ್ ಮೆಥಡ್. ಇನ್ನೂ ಒಂದು ಕ್ರೂಷಿಯಲ್ ಪಾಯಿಂಟ್ ಏನಂದರೆ ಇಲ್ಲಿ ನೋಡಿ, ನೀವು ಇನ್ಹೆರಿಟ್ ಮಾಡ್ತಾ ಇದ್ದೀರಾ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ನ ಇನ್ಹೆರಿಟ್ ಮಾಡಬೇಕು, ನೀವು ಅಬ್ಸ್ಟ್ರಾಕ್ಟ್ ಮೆಥಡ್ನ ಯೂಸ್ ಮಾಡಬೇಕು ಅಂದರೆ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ನ ಇನ್ಹೆರಿಟ್ ಮಾಡಲೇಬೇಕು. ಅಬ್ಸ್ಟ್ರಾಕ್ಟ್ ಮೆಥಡ್ನ ನೀವು ಕಾಲ್ ಮಾಡಬೇಕಂದ್ರೆ ಈ ಅಬ್ಸ್ಟ್ರಾಕ್ಟ್ ಮೆಥಡ್ ಕಾಲ್ ಮಾಡಿದಾಗ ಏನು, ಒಂದು ಕಾಂಟ್ರಾಕ್ಟ್ ನನಗೆ ಮತ್ತು ಪೈಥಾನ್ಗೆ ಕಾಂಟ್ರಾಕ್ಟ್ರು ಗುರು. ಅಬ್ಸ್ಟ್ರಾಕ್ಟ್ ಮೆಥಡ್ ನಾನು ಡೆಕೋರೇಟರ್ ಆಗ್ತಾ ಇದ್ದೀನಿ, ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಇನ್ಹೆರಿಟ್ ಮಾಡಿದ್ದೀನಿ, ನನಗಿದು ಯಾರ್ಯಾರು ಎನಿಮಲ್ ಅನ್ನೋದು ಇನ್ಹೆರಿಟ್ ಮಾಡ್ತಾರೆ ಅವ್ರ ಹತ್ರ ಸ್ಪೀಕ್ ಅನ್ನೋದು ಇರಲೇಬೇಕಷ್ಟೇ, ಬೇರೆ ಬೇನೇ ಇಲ್ಲ. ನಾನು ಇವಾಗ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ, ನಾನು 100% ನನಗೆ ಶೋರಿಟಿ ಬೇಕೇ ಬೇಕು, ನನಗೆ ಇಲ್ಲಿ ಸ್ಪೀಕ್ ಅನ್ನೋದು ಇರಲೇಬೇಕು. ಯಾವುದೇ ಕ್ಲಾಸ್ ಇನ್ಹೆರಿಟ್ ಮಾಡಿದ್ರೆ ಸ್ಪೀಕ್ ಅನ್ನೋದು ಇರಬೇಕಪ್ಪ ಅಂತ ಹೇಳ್ದಾಗ್ಲೇ ಬರೋವಂಥ ಕಾನ್ಸೆಪ್ಟೇ ಅಬ್ಸ್ಟ್ರಾಕ್ಟ್ ಮೆಥಡ್. ನಿಮಗೆ ಇವಾಗ ಕ್ಲಿಯರ್ ಆಗ್ತಾ ಆಯ್ತಾ. ನಾನು ನಿಮಗೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇವಾಗ ಡೆವಲಪರ್ ಮರ್ತೋಗ್ಬಿಟ್ಟಿದ್ದಾನೆ ಇದನ್ನು ಆಯಿತಾ, ಅವನಿಗೊಂದು ಚಾನ್ಸ್ ಕೊಡೋಣ, ಒಂದು ವಾರ್ನಿಂಗ್ ಕೊಡೋಣ. ರನ್ ಟೈಮಲ್ಲ, ಬಟ್ ಅದು ಬಿಲ್ಡ್ ಆಗಬೇಕಾರೆ ನೋಡಿ, ನಾನು ಸ್ನೇಕ್ ಅಂತ ಹಿಂಗೆ ಕಾಲ್ ಮಾಡಿದೆ ಅಂದರೆ ಟೈಪ್ ಅಟ್ ದ ಕ್ರಿಯೇಷನ್ ಮಸ್ಟ್ ಇಂಪ್ಲಿಮೆಂಟ್ ಸ್ಪೀಕ್ ಕಾಟ್ ಅರ್ಲಿ. ನಾವು ರನ್ ಮಾಡೋಕ್ಕಿಂತ ಮುಂಚೆ ಇದು ಕ್ಯಾಚ್ ಆಗಿಬಿಟ್ಟಿದೆ ಆಯಿತಾ, ಇದೇ ನಮಗೆ ಬೇಕಾಗಿರೋದು. ತಪ್ಪೆಲ್ಲರೂ ಮಾಡ್ತಾರೆ, ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ ಇವಾಗ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ನೋಡಿ, ನಾನು ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ನ ಇನ್ಹೆರಿಟ್ ಮಾಡಿದ್ದೀನಿ, ಇಲ್ಲಿ ಮೆಥಡ್ ಅಂತ ಹಾಕೊಂಡಿದ್ದೀನಿ. ಮೀನಿಂಗ್ ಏನು, ಇವಾಗ ಈ ಮೆಥಡ್ ಎಲ್ಲ ಕಡೆ ಇರಬೇಕು, ಯಾವ್ದಾದ್ರು ಇನ್ಹೆರಿಟ್ ಮಾಡೋದು ಎನಿಮಲ್ ಅದು ಮಾತ್ರ ಆಯಿತಾ. ಎಲ್ಲದು ಅಂದರೆ ಎಲ್ಲದು ಅಲ್ಲ, ಇನ್ಹೆರಿಟ್ ಮಾಡಿದ್ದೀನಿ ಅಂದರೆ ಇದಿರಲೇಬೇಕು ಆಯ್ತಪ್ಪ. ನೀನು ಥಿಯರಿಟಿಕಲ್ ಹೇಳ್ತಿದ್ಯಾ, ನಂಗೆ ಪ್ರಾಕ್ಟಿಕಲಿ ತೋರಿಸು. ಇಲ್ಲಿ ಡೆವಲಪರ್ ತಪ್ಪು ಮಾಡಿಬಿಟ್ಟಿದ್ದಾನೆ, ಫಾರ್ಗಾಟ್ ಸ್ಪೀಕ್ ಅನ್ನೋ ಮೆಥಡ್ನ ಮರ್ತುಬಿಟ್ಟಿದ್ದಾನೆ. ಇವಾಗ ನೋಡಿ ಇದು ಕಾಲ್ ಆಗ್ತಿದೆ, ಇದು ಕರೆಕ್ಟಾಗಿದೆಯಲ್ಲ, ಇಲ್ಲೆಲ್ಲ ಕರೆಕ್ಟಾಗಿದೆ. ಯಾಕೆ, ಡಾಗು ಕ್ಯಾಟು ಕೌ ಇದೆ, ಅವಕ್ಕೆಲ್ಲದಕ್ಕೂ ಇದೆ, ನಾನು ಸ್ನೇಕ್ ತಾನೇ ಮಾಡಬೇಕಾಗಿರೋದು. ಬನ್ನಿ ಇವಾಗ ತೋರಿಸ್ತೀನಿ ಏನಾಗುತ್ತೆ ಅಂತ ಆಯಿತಾ. ಇಲ್ಲಿ ನಾವು ಕಮೆಂಟ್ ಹಾಕೊಂಡ್ಬಿಡೋಣ, ಇಲ್ಲ ಅಂದರೆ ಎರರ್ ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿ ನೋಡಿ ಸ್ನೇಕು ನಾನು ಆಲ್ರೆಡಿ ನೋಡಿ ಏನೂ ಮಾಡೇ ಇಲ್ಲ, ಇಲ್ಲಿ ಏನು ಎರರ್ ಬರ್ತೀವಿ ನೋಡಿ. ಬೇಕಾರೆ ಕೆನಾಟ್ ಇನಿಷಿಯೇಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಸ್ನೇಕ್ ಎನಿಮಲ್ ಡಾಟ್ ಸ್ಪೀಕ್ ಈಸ್ ನಾಟ್ ಇಂಪ್ಲಿಮೆಂಟೆಡ್. ಆಲ್ರೆಡಿ ಎರರ್ ತೋರಿಸ್ತಾ ಇದೆ ಇದು. ನಿಮಗೆ ಇಂಟೆಲಿಜೆನ್ಸ್ ಹಾಕ್ಕೊಳ್ಳಿ ಅಂತ ಹೇಳಿದೆ ತಾನೇ VS ಕೋಡಲ್ಲಿ, ಅವಾಗ ಈ ಥರದೆಲ್ಲ ಎರರ್ ತೋರಿಸ್ಬಿಡುತ್ತೆ. ನಿಮಗೆ ಇವಾಗ ರನ್ ಮಾಡಿದ್ರೆ ಇವಾಗ ಎರರ್ ಡೈರೆಕ್ಟಾಗಿ ತೋರಿಸುತ್ತೆ. ಇವಾಗ ಏನು ಹೇಳ್ತಾ ಇದೆ, ಎನಿಮಲ್ ಡಾಟ್ ಸ್ಪೀಕ್ ಇರಲೇಬೇಕಪ್ಪ ಅಂತ ಹೇಳ್ತಾ ಇದೆ. ಆಯಿತು, ನಾನೇನು ಮಾಡ್ತೀನಿ ಇವಾಗ ನೋಡಿ, ನಾನು ನಿಮಗೆ ಹೇಳಿದ್ನಲ್ಲ, ಇದನ್ನು ತೆಗೆದ್ಬಿಡ್ತೀನಿ ಆಯಿತಾ, ಇದನ್ನು ತೆಗೆದ್ಬಿಡ್ತೀನಿ, ನಂಗೆ ಬೇಕಾಗಿಲ್ಲ. ಇಲ್ಲಿ ನೋಡಿ ಎರರ್ ಬರ್ತಾ ಇದೆಯಾ ನಿಮಗೆ ಅರ್ಥ ಆಗ್ತಾ ಇದೆ ತಾನೇ ಕಾನ್ಸೆಪ್ಟ್, ನಿಮ್ಗೆ ಅರ್ಥ ಆಗ್ತಿದೆ ಕಾನ್ಸೆಪ್ಟ್. ಇವಾಗ ನಾನು ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ನ ಹಾಕಿದ್ದೀನಿ ಅಂದರೆ ನಾನು ಕಾಂಟ್ರಾಕ್ಟಲ್ಲಿ ಇದ್ದೀನಿ ಗುರು, ನೀನು ಇದನ್ನು ಸ್ಪೀಕ್ ಹಾಕ್ಲೇಬೇಕು, ಹಾಕ್ಲೇ ಅಂದ್ರೆ ನಡೆಯಲ್ಲ ಇಲ್ಲಿ ಆಯಿತಾ. ಅಂಥ ಟೈಮಲ್ಲಿ ನೋಡಿ ಎರರ್ ಬರ್ತಾ ಇದೆ. ನಾನು ಇದನ್ನು ತೆಗೆದೆ ಅಂದರೆ ಎರರ್ ಬರೋಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ABC ಅಂತ ಹಾಕ್ಕೊಂಡಿದ್ದೀನಿ ನೋಡಿ, ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ಹೇಳ್ಬೇಕಾಗಿರೋದು ನೋಡಿ, ಎರರ್ ಬರ್ತಾ ಇಲ್ಲ, ಬಟ್ ನಾನು ಅಬ್ಸ್ಟ್ರಾಕ್ಟ್ ಮೆಥಡ್ನ ಹಾಕಿದ್ದೀನಿ. ಇವಾಗ ಅಬ್ಸ್ಟ್ರಾಕ್ಟ್ ಮೆಥಡ್ ಹಾಕಿದ್ಮೇಲೆ ನನಗೆ ಎರರ್ ಬರ್ಬೇಕು ತಾನೇ, ಇಲ್ಲಿ ನಾನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇಲ್ಲೇ ಇರೋದು ಕ್ರೂಷಿಯಲ್ ಪಾಯಿಂಟ್. ABC ನೀವು ಇನ್ಹೆರಿಟ್ ಮಾಡಿದ್ರೆ ಮಾತ್ರ ಅಬ್ಸ್ಟ್ರಾಕ್ಟ್ ಮೆಥಡಿಗೆ ಪವರು, ಇಲ್ಲ ಅಂದರೆ ಪವರ್ ಇಲ್ಲ ಅದಕ್ಕೆ, ಗೊತ್ತಾಯ್ತಾ. ಇವಾಗ ನಾನು ಅಬ್ಸ್ಟ್ರಾಕ್ಟ್ ಮೆಥಡ್ನ ಹಾಕಿದ್ರೆ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ನ ನಾನು ಅದಕ್ಕೆ ಇನ್ಹೆರಿಟ್ ಮಾಡಬೇಕಪ್ಪ, ಆವಾಗಲೇ ಅದಕ್ಕೆ ಬೆಲೆ ಬರೋದಿಲ್ಲ, ವರ್ಕ್ ಆಗಲ್ಲ. ನೀವೇನಾರು ಹಿಂಗೆ ಹಾಕಿದ್ರೆ ಇದು ತಪ್ಪು, ನಿಮ್ಗೆ ಎರರೂ ತೋರಿಸಲ್ಲ ಇದು ಆಯಿತಾ, ಬಟ್ ಇದು ವರ್ಕೇ ಆಗಲ್ಲ ಅಷ್ಟೇ, ಸುಮ್ಮನೆ ನೀವು ಹಾಕ್ದಂಗೆ ಲೆಕ್ಕ. ನೋಡಿ ಇವೆಲ್ಲ ಕ್ರೂಷಿಯಲ್ ಪಾಯಿಂಟ್ಸ್, ಇದನ್ನು ತಿಳ್ಕೊಬೇಕು ತಾನೇ ನೀವು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇವೆಲ್ಲ ನಿಮ್ಗೆ ತಿಳಿಸ್ಬೇಕಂದ್ರೆ ಬಂದಿರೋದು ನಾನು, ಮತ್ತು ಒಳ್ಳೆ ಇನ್ಫಾರ್ಮೇಷನ್ ಸಿಗ್ಬೇಕು ತಾನೆ, ಅದನ್ನು ನಾನು ಮೇಕ್ ಶೋರ್ ಮಾಡ್ತೀನಿ. ನೀವು ಅದೇ ಖುಷಿಗೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಹೊಡಿಲೇಬೇಕು, ನೀವು ಫ್ರೆಂಡ್ಸಿಗೂ ಕೂಡ ಹೇಳಲೇಬೇಕು, ಏನಂತೀರಾ ಅಲ್ವಾ. ಬನ್ನಿ ನೋಡಿ ಈ ಕಾನ್ಸೆಪ್ಟ್ ತಿಳ್ಕೊಂಡ್ರಾ, ಇವೆರಡು ಇಂಟರ್ಚೇಂಜಬಲ್ ಆಗಿ ಇರಲೇಬೇಕು. ನೋಡಿ ಇದು ಅಬ್ಸ್ಟ್ರಾಕ್ಟ್ ಬೇಸ್ ಹಾಕಿದ್ರೆ ಇನ್ಹೆರಿಟ್ ಮಾಡೋದು ಉಪಯೋಗಿಲ್ಲ, ಯಾವ್ದು ಮೆಥಡ್ ಅಂತ ನಾನು ಹೇಳಿಲ್ಲ ಅಂದರೆ ಉಪಯೋಗಿಲ್ಲ. ಇದೇ ಥರ ವಯಸ್ಸೋ ವರ್ಷ, ಗೊತ್ತಾಯ್ತಾ. ಇವಾಗ ಇದು ಪಾಯಿಂಟ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎರರ್ ಬರ್ತಾ ಇದೆ. ಇವಾಗ ಬನ್ನಿ ನಮ್ಮ
ಐಪ್ಯಾಡ್ಗೆ. ಇವಾಗ ನೋಡಿ ಏನು ಹೇಳ್ತಾ ಇದ್ದೀನಿ, ಇವಾಗ ಗೊತ್ತಾಯ್ತಾ ನಿಮಗೆ? ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಏನು ಪ್ರಾಬ್ಲಮ್ ಆಗ್ತಾಯಿತ್ತು, ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿತ್ತು. ಇವಾಗ ನಮಗೆ ನೋಡಿ ಗೊತ್ತಾಯಿತು, ಅಬ್ಸ್ಟ್ರಾಕ್ಷನ್ ಅನ್ನೋದು ಒಂದು ಐಡಿಯಾ, ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಅನ್ನೋದು ಟೂಲ್, ಮತ್ತು ಇದು ಇನ್ಹೆರಿಟ್ ಮಾಡಲೇಬೇಕು. ಆಮೇಲೆ ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನೋದು ಯಾವ ಮೆಥಡ್ ಅಪ್ಪ ನನಗೆ ಬೇಕೇ ಬೇಕು, ಯಾವುದಾದ್ರು ಇನ್ಹೆರಿಟ್ ಮಾಡ್ತಾರೆ, ನನಗೆ 100% ಶೋರ್ ಬೇಕು, ನನಗೆ ಈ ಥರ ಡಕ್ ಟೈಪಿಂಗ್ ಥರ ಬೇಕಾಗಿಲ್ಲ ಅಂತ ಹೇಳಕ್ಕೆ ಬಂದಾಗಲೇ ಬರೋದು. ಇದು ಎರಡು ಕಾಂಟ್ರಾಕ್ಟ್ ಟೂಲ್, ಇದು ಟೂಲು, ಇದು ಐಡಿಯಾ. ಗೊತ್ತಾಯ್ತಾ? ಇದು ಹೆಲ್ಪ್ ಮಾಡುತ್ತೆ ನಮಗೆ ಈ ಲಾಜಿಕ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಇಂಟರ್ಫೇಸ್ ಅಂದರೆ ಏನಂಗಾರೆ, ಇಂಟರ್ಫೇಸ್ ಅಂದರೆ ಎಂಥದೂ ಇಲ್ಲ, ಸಿಂಪಲ್ ನೋಡಿ. ಇಂಟರ್ಫೇಸ್ ಅಂದರೆ ಇವಾಗ ಡಾಟ್ ಸ್ಪೀಕ್ ಅಂತ ಇದೆಯಲ್ಲ, ಲೈಕ್ ನಿಮಗೆ ಒಂದು ರಿಮೋಟ್ ಇದೆ, ರಿಮೋಟಲ್ಲಿ ಏನೇನು ಬಟನ್ಸ್ ಇದೆಯವಲ್ಲಪ್ಪ ನಿಮಗೆ ಕಾಣ್ತಿದೆ ಬಟನ್ಸ್, ಅವೆಲ್ಲ ಇಂಟರ್ಫೇಸ್. ವಾಲ್ಯೂಮ್ ಬಟನು, ವಾಲ್ಯೂಮ್ ಡೌನ್ ಬಟನು, ಚಾನಲ್ ಚೇಂಜ್ ಮಾಡೋದು ಎಲ್ಲ ಇಂಟರ್ಫೇಸ್. ಅದು ನಿಮಗೆ ಏನು ಹೆಲ್ಪ್ ಮಾಡುತ್ತೆ. ಇಂಟರ್ಫೇಸ್ ಅಂದರೆ ಇದ್ರ ನೇಮ್. ಸ್ಪೀಕ್ ಅನ್ನೋದು ಒಂದು ಮೆಥಡ್ ಹೆಸರು ಇದೆಯಪ್ಪ, ಇದು ಒತ್ತಿದ್ರೆ ಮೀನ್ಸ್ ಇದನ್ನು ಕಾಲ್ ಮಾಡಿದ್ರೆ ನಿಮಗೆ ಇದು ವರ್ಕ್ ಆಗುತ್ತೆ. ನಿಮಗೆ ರಿಮೋಟ್ ಒಳಗಡೆ ಹೆಂಗಾಗತ್ತೆ ನಿಮಗೆ ಅದು ಬೇಕಾಗಿಲ್ಲ. ಇವೆಲ್ಲ ಇಂಟರ್ಫೇಸು ಬಟನ್ಗಳು. ಬಟನ್ ಅನ್ನೋದೇ ನಮ್ಮ ಟೆಕ್ನಿಕಲ್ ಟರ್ಮ್ ಇಂಟರ್ಫೇಸ್ ಅಂತ ಹೇಳ್ತಾರೆ. ಈ ಇಂಟರ್ಫೇಸ್ ಮುಖಾಂತರ ನಿನ್ನ ಕೆಲಸ ನೀನು ಮಾಡ್ಕೋಬೋದು. ನಿನಗೆ ಒಳಗೆ ರಿಮೋಟಲ್ಲಿ ಒಳಗೆ ಹೆಂಗೆ ಸರ್ಕ್ಯೂಟ್ ವರ್ಕ್ ಆಗ್ತದೆ ನಿಂಗೆ ಬೇಕಾಗಿಲ್ಲ. ಇದೇ ಅಬ್ಸ್ಟ್ರಾಕ್ಷನ್, ಇದೇ ನಮ್ಮ ಟೂಲ್, ಇದೇ ಅಬ್ಸ್ಟ್ರಾಕ್ಟ್ ಮೆಥಡ್, ಇದೇ ನಮ್ಮ ಅಗ್ರಿಮೆಂಟ್ ಟು ಪೈಥಾನ್. ನಾವು ನಮ್ಮ ಪೈಥಾನ್ ಹೇಳ್ತಾ ಇದ್ದೀನಿ, ಈ ಮೆಥಡ್ ಬೇಕೇ ಬೇಕು. ನನಗೆ ಯಾಕಪ್ಪ ಇದು ಬೇಕೇ ಬೇಕು ಅಂತ ಅಗ್ರಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇದು ನಿಮ್ಮ ಬಿಸ್ನೆಸ್ ಲಾಜಿಕ್ ಪ್ರಕಾರ ಹೋಗುತ್ತೆ. ನನ್ನ ಬಿಸ್ನೆಸ್ ಲಾಜಿಕ್ ಪ್ರಕಾರ ನಿಮ್ಗೆ ತೋರಿಸಿದ್ದೀನಿ. ಎನಿಮಲ್ಸು ಸ್ಪೀಕ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಈ ಥರ ಮೆಥಡ್ಸ್ಗಳು ಇರಲೇಬೇಕು ಅಂತ ನನ್ನ ಬಿಸ್ನೆಸ್ ಲಾಜಿಕ್ ನಾನು ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಅಂಥ ಟೈಮಲ್ಲಿ ನೀನು ಯೂಸ್ ಮಾಡಬೇಕು. ಅದು ನೀವು ಪ್ರಾಕ್ಟಿಕಲಾಗಿ ನೋಡಿಬಿಟ್ಟಿದ್ದೀರಾ. ಆಯಿತಾ? ಈ ಕೋಡ್ನ ಕೂಡ ನಿಮಗೆಲ್ಲ ಕೊಡ್ತೀನಿ. ಎನ್ಕ್ಯಾಪ್ಸುಲೇಷನ್ ಇಂದ ಕರೆಕ್ಟ್ ಪಿಲ್ಲರ್ಸ್ ಎಲ್ಲ ಅರ್ಥ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೀನಿ. ಈ ಥರ ಡೀಟೇಲ್, ಈ ಥರ ಇನ್ಫಾರ್ಮೇಷನ್ ನಿಮಗೆ ಯಾರೂ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇನ್ನೊಂದು ನೋಟ್ಸ್ ಕೂಡ ಇದೆ, ನಾನು ನಿಮಗೆ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎನ್ಕ್ಯಾಪ್ಸುಲೇಷನ್ ಬಗ್ಗೆ ಏನು, ಅದ್ರ ಬಗ್ಗೆ ಹೇಳ್ಬಿಡಿ. ಡಿಫ್ರೆನ್ಸಿಯೇಷನ್, ಇಂಟರ್ಫೇಸ್ ಬಗ್ಗೆ ಹೇಳಿದ್ದೀನಿ. ಎವ್ರಿ ಅಬ್ಸ್ಟ್ರಾಕ್ಷನ್ ಹ್ಯಾಸ್ ಎ ಸರ್ಫೇಸ್ ಯು ಅಲೋ ಟು ಟಚ್ ದ ಲಿಸ್ಟ್ ಆಫ್ ಮೆಥಡ್ ಯು ಮೇ ಕಾಲ್. ಲಿಸ್ಟ್ ಆಫ್ ಮೆಥಡ್ ಹೆಸರು ಅಷ್ಟೇ ಅದು. ಬಟನ್ಸ್ ಅಂದಲ್ಲ, ಬಟನ್ ಅಷ್ಟೇ, ಒಳಗೇನಾಗೋದು ಬೇಕಾಗಿಲ್ಲ. ಅದೇ ತಾನೇ ಅಬ್ಸ್ಟ್ರಾಕ್ಷನ್ ಐಡಿಯಾ. ಅಬ್ಸ್ಟ್ರಾಕ್ಷನ್ ಅನ್ನೋದು ಐಡಿಯಾ, ಇಂಟರ್ಫೇಸ್ ಅನ್ನೋದು ಡಿಫ್ರೆಂಟು, ಇವೆಲ್ಲ ಬಟನ್ಸು. ಮೆಥಡ್ ನೇಮ್ ಮಾತ್ರ, ಮೆಥಡ್ ಡೆಫಿನೇಷನ್ ಅಲ್ಲ, ಮೆಥಡ್ ನೇಮಿಗೆ ಇಂಟರ್ಫೇಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವೆಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಗಿದೆಯಾ? ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಯಾರು ಕೇಳಿದ್ರೆ ಹೇಳ್ತೀರಾ? ಆಯಿತಾ? ಇವಾಗ ನಿಮಗೆ ಇಂಪ್ಲಿಮೆಂಟೇಷನ್ ಬಂದರೆ ಯಾರೂ ಗಾಬರಿ ಆಗಲ್ಲ ತಾನೆ, ಕರೆಕ್ಟ್ ಅರ್ಥ ಆಗಿರ್ತಾನೆ. ನಿಮ್ಗೆ ಹೆಂಗೆ ಅರ್ಥ ಆಯಿತು ಅಂತ ಕೇಳಿದ್ರೆ ನನ್ನ ವೀಡಿಯೋ ರೆಫರೆನ್ಸ್ ಕೊಡಲೇಬೇಕು ನೀವು, ಏನಂತೀರ ಅಲ್ವಾ? ನೋಡಿ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಯಿತಾ? ಎಲ್ಲದೂ ಇದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲ ನೋಡಿ 4 ಪಿಲ್ಲರ್ ಅಂತ ನಿಮ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಡೀಟೇಲ್ ಆಗಿ ನಿಮಗೆಲ್ಲ ನಾನು ಏನೇನು ತೋರಿಸ್ತಾ ಇದನ್ನೇ ಲೈಟ್ ಮಾಡಲಿದೆ, ನೋಡ್ಕೊಂಬಿಡಿ, ಕರೆಕ್ಟ್ ಅರ್ಥ ಆಗುತ್ತೆ. ನಿಮಗೆ ಕೋಡು ಕೂಡ ಕೊಡ್ತೀನಿ, ಅದನ್ನು ರನ್ ಮಾಡಿ ಚೆಕ್ ಮಾಡಿ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ವ್ಯಾಲಿಡೇಟ್ ಮಾಡಬೇಕು. ನೀವು ನನ್ನ ವೀಡಿಯೋ ನೋಡೋರು ಎಲ್ಲರೂ ವ್ಯಾಲಿಡೇಟ್ ಮಾಡ್ತಾರೆ. ಅದು ಯಾರ್ಯಾರಾಗಲಿ, ನಾನು ಹೇಳ್ಕೊಡ್ಲಿ, ನೀವು ಹೇಳ್ಕೊಳ್ಳಿ, ನಿಮ್ಮ ಟೀಚರ್ ಹೇಳ್ಕೊಳ್ಳಿ, ಯಾರು ಹೇಳ್ಕೊಟ್ರು ವ್ಯಾಲಿಡೇಟ್ ಮಾಡಲೇಬೇಕು. ವಾಪಸ್ ಕ್ವಶನ್ ಕೇಳಲೇಬೇಕು. ಆವಾಗಲೇ ನಿಮ್ಮ ತಲೆಗೆ ಹೋಗೋದು. ನಮ್ಮ ತಲೆಗೆ ಆಲ್ರೆಡಿ ಹೋಗ್ಬಿಟ್ಟಿದೆ, ನಿಮ್ಮ ತಲೆಗೆ ಹೋಗೋದು ಸಖತ್ ಇಂಪಾರ್ಟೆಂಟು. ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಒಳಗಡೆ ಇದು ಇಂಪ್ಲಿಮೆಂಟ್ ಮಾಡಬೇಕು, ಅದೇ ನನ್ನ ಇಷ್ಟ. ಆವಾಗ ನೆನೆಸ್ಕೋಬೇಕು ನನ್ನ ವೀಡಿಯೋ, ಓಕೆ ಈ 4 ಪಿಲ್ಲರ್ಸ್ ಹಿಂಗೆ ವರ್ಕ್ ಆಗುತ್ತೆ. ನಾನು ಇವಾಗ ಊಪ್ಸ್ ಕಾನ್ಸೆಪ್ಟು ನಾನು ಟೆಕ್ಸ್ಟ್ ಬುಕ್ ನೋಡಿರ್ತಾನೆ, ಹೋಗಿ ಎಕ್ಸಾಮಾಗಿ ಕುತ್ಕೊಂಡು ಬರೀತೀನಿ. ನೀವು ಸ್ಟೂಡೆಂಟ್ ಆಗಿದ್ದರೆ, ಇಲ್ಲ ಅಂದರೆ ನೀವು ಡೆವಲಪರ್ ಆಗಿದ್ದರೆ, ನೀವು ಆಟೋಮೆಟಿಕ್ ಯಾವ ಕೋಡ್ ನೋಡಿದ್ರು ಓದಂಗಿರಬೇಕು. ನಿಮ್ಗೆ ಕೋಡ್ ನೋಡಿ ಅರ್ಥ ಆದರೆ ಸಾಕು, ನಿಮ್ಗೆ ಅರ್ಧ ಕೆಲಸ ಮುಗೀತಷ್ಟೇ. ನಿಮಗೆ ಕೋಡ್ ನೋಡಿ ಅರ್ಥನೇ ಆಗ್ತಿಲ್ಲ ಅಂದರೆ ನಿಮಗೇನು ಮಾಡೋದಕ್ಕಾಗಲ್ಲ. ಅರ್ಥ ಆಯ್ತಾ? ಕೋಡ್ ನೋಡಿ ಅರ್ಥ ಆಗಬೇಕು. ಇಷ್ಟು ಸೀರೀಸ್ ನೋಡಿದ್ದೀರಾ ಅಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಆಲ್ರೆಡಿ ತುಂಬ ಚೆನ್ನಾಗಿ ಪೈಥಾನ್ ಕಲಿತಾ ಇದ್ದೀರಾ ಅಂತಲೇ ಅರ್ಥ ಆಯಿತು. ಇವಾಗ ಪಿಲ್ಲರ್ಸ್ ಕೂಡ ಕಲಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲಿಡ್ ಪ್ರಿನ್ಸಿಪಲ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಪ್ಪ ನೀವು ಆಲ್ರೆಡಿ ಊಪ್ಸ್ ಅಂತ ಇದೆ ಮತ್ತು ಸಾಲಿಡ್ ಪ್ರಿನ್ಸಿಪಲ್ ಅಂತಿದೆ, ಇದೆಲ್ಲ ಏನಿದು? ಈ ಊಪ್ಸ್ ಅಂತ ಹೇಳಿದ್ಯಾ, ನೀನು ಕ್ಲಾಸ್ನ ಬೆಸ್ಟ್ ವೇಲಿ ಹೆಂಗೆ ಬರೀಬೇಕು ಅಂತ ನೀನು ಹೇಳ್ಬಿಟ್ಟಿದ್ಯಾ, ನಾನು ಬರೆದ್ಬಿಡ್ತೀನಿ. ಮತ್ತು ಸಾಲಿಡ್ ಪ್ರಿನ್ಸಿಪಲ್ ಯಾಕೆ ಬೇಕು? ಸಾಲಿಡ್ ಪ್ರಿನ್ಸಿಪಲ್ ಮತ್ತು ಊಪ್ಸ್ ಏನು ಡಿಫ್ರೆನ್ಸ್? ಇವೆಲ್ಲದು ಒಳ್ಳೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವಾಗ ನಿಮಗೆ ಕರೆಕ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಟ್ಸ್ ಕೂಡ ಇದೆ, ನಾನು ಏನು ಹೇಳಿದ್ದೀನಿ ಅದೇ ನೋಟ್ಸಲ್ಲಿ ಸ್ವಲ್ಪ ಸ್ಟ್ರಕ್ಚರ್ಡ್ ಆಗಿ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಬೇರೆ ಏನಿಲ್ಲ ಇಲ್ಲಿ ನೋಟ್ಸಲ್ಲಿ ಏನಿದೆ ಅದು ನಾನು ಹೇಳೋದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಆಮೇಲೆ ನೋಟ್ಸ್ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರಾಗಿ ಒಂದು ಐಡಿಯಾ ಸಿಗುತ್ತೆ. ನನ್ನ ಹತ್ರ ನೋಟ್ಸ್ ಇದೆ ಅನ್ನೋದೊಂದು ರೆಫರೆನ್ಸ್ ಇರುತ್ತೆ. ಓಕೆನಾ? ನೀವು ಸುಮಾರು ಜನ ಕೇಳಿದ್ರಿ ನೋಟ್ಸ್ಗಳು ಕೂಡ ಅಪ್ಡೇಟ್ ಮಾಡಿ ಅಂತ. ನಾನು ಎಕ್ಸಾಂಪಲ್ ಕೊಟ್ಟಿರೋ ಪ್ರಕಾರ ನಿಮಗೆ HTML ಕೊಟ್ಬಿಡ್ತೀನಿ. HTML ಕೋಡ್ನ ಸ್ನಿಪೆಟ್ನ ತೊಗೊಳ್ಳಿ, ಅದನ್ನು ಯೂಸ್ ಮಾಡ್ಕೊಳ್ಳಿ, ತಲೆ ಬಿಸಿನೇ ಇಲ್ಲ. ಏನಂತಾರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್